ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ 10ನೇ ವಾರ್ಡ್ನಲ್ಲಿ ಜೋಡು ವಿದ್ಯುತ್ ಟಿಸಿಗಳನ್ನು ವಾರ್ಡಿನ ಸಾರ್ವಜನಿಕರಲ್ಲಿ ಭೀತಿಯನ್ನ ಮೂಡಿಸಿವೆ. ವಾರ್ಡಿನ ಮುಖ್ಯ ರಸ್ತೆಯ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಹಿಂಭಾಗದ ಮಾರಿಸ್ವಾಮಿ ಮಠದ ಮುಖ್ಯ ರಸ್ತೆಗೆ ಹೊಂದಿಕೊಂಡು ಜೋಡು ಟಿಸಿಗಳು ಜನರ ವಿರೋಧದ ನಡುವೆಯೂ ಅಳವಡಿಸಿದ್ದರ ಪರಿಣಾಮ ವಾರ್ಡಿನ ಸಾರ್ವಜನಿಕರು ನಿತ್ಯ ಭಯದ ವಾತಾವರಣದಲ್ಲಿದ್ದಾರೆ. ವಾರ್ಡಿನ ರಸ್ತೆಗೆ ಹೊಂದಿಕೊಂಡು ಸಾಲು ಮನೆಗಳು ಇದ್ದು ಟಿಸಿ ಆಗಾಗ್ಗೆ ಶಾರ್ಕ್ ಆಗಿ ದೊಡ್ಡ ಮಟ್ಟದಲ್ಲಿ ಶಬ್ದ ಬರುತ್ತದೆ. ಆ ಶಬ್ದಕ್ಕೆ ಜನರು ಹೆದರ್ತಾ ಇದ್ದಾರೆ. ಟಿಸಿ ರಸ್ತೆ ಪಕ್ಕದಲ್ಲಿ ಇರೋದ್ರಿಂದ ಸಂಚರಿಸುವ ವಾಹನಗಳಿಗೆ ಟಚ್ ಆಗುವ ಸಾಧ್ಯತೆಗಳು ಇವೆ. ಅಲ್ಲದೆ ಜನರು ತಿರುಗಾಡಲು ಹೆದರ್ತಾ ಇದ್ದಾರೆ. ಸುಮಾರು 20 ವರ್ಷಗಳ ಹಳೆಯದಾದ ವಿದ್ಯುತ್ ಟಿಸಿಗಳು ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿವೆ. ಟಿಸಿಯ ಸ್ತಂಭಗಳು ಗುಣಮಟ್ಟದ ಅವಧಿ ಪೂರ್ಣಗೊಂಡಿದ್ದು ಜೋರು ಗಾಳಿಗೆ ಅಲುಗಾಡಿ ಮುರಿದು ಬಿಡುವ ಸಂಭವವಿದೆ. ಈ ಕುರಿತು ವಾರ್ಡಿನ ಸಾರ್ವಜನಿಕರು ಆತಂಕ ಹೊರಹಾಕಿದ್ದಾರೆ. ಹಲವು ಬಾರಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಇಲ್ಲಿನ ಟಿಸಿಗಳನ್ನು ಸ್ಥಳಾಂತರಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಆದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಎಂದು ಸಾರ್ವಜನಿಕರು ಹೇಳಿದ್ದಾರೆ. ಇನ್ನು ಇಲ್ಲಿನ ಟಿಸಿಗಳ ಹಿಂದಿನ ಗೋಡೆಗಳಿಗೆ ಜನರು ಮೂರ್ತ ವಿಸರ್ಜನೆ ಮಾಡಲು ಟಿಸಿ ಕಂಬದ ಕೆಳಗಿನಿಂದ ಸಂಚರಿಸ್ತಾ ಇದ್ದಾರೆ. ವಿದ್ಯುತ್ ಟಿಸಿ ವೈರ್ಗಳು ಸಾರ್ವಜನಿಕರಿಗೆ ತಗುಲಿ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಕೂಡಲೇ ಅಧಿಕಾರಿಗಳು, ಜೆಸ್ಕಾಂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸಿ ಆದಷ್ಟು ಬೇಗ ಟಿಸಿಗಳನ್ನು ಸ್ಥಳಾಂತರಿಸಬೇಕಾಗಿದೆ. ಒಂದು ವೇಳೆ ಇಲ್ಲಿರುವ ಟಿಸಿಗಳಿಂದ ಅನಾಹುತಗಳು ಸಂಭವಿಸಿದರೆ ಅದಕ್ಕೆ ಜೆಸ್ಕಾಂ ಇಲಾಖೆಯ ನೇರ ಹೊಣೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ನಿರಂತರವಾಗಿ ವಾರ್ಡಿನ ನೀಲಕಂಠೇಶ್ವರ ದೇವಸ್ಥಾನದ ಹಿಂಬದಿಯ ರಸ್ತೆಯ ಕಟ್ಟಡಗಳ ಪಕ್ಕದಲ್ಲಿ ಜನ ಮೂತ್ರ ವಿಸರ್ಜನೆ ಮಾಡುತ್ತಿದ್ದು ಇದು ಮಹಿಳೆಯರಿಗೆ ಮುಜುಗರವನ್ನುಂಟು ಮಾಡ್ತಾ ಇದೆ ಮತ್ತು ಮೂತ್ರ ವಿಸರ್ಜನೆಯ ದುರ್ವಾಸನೆ ಹರಡಿ ಸಾಂಕ್ರಾಮಿಕ ರೋಗಗಳು ಉಂಟಾಗುವ ಸಾಧ್ಯತೆ ಇದೆ. ಕೂಡಲೇ ಮುನ್ಸಿಪಾಲಿಟಿ ಅಧಿಕಾರಿಗಳು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು. ವಾರ್ಡಿನಲ್ಲಿ ಜನರು ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡದಂತೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಬೇಕು ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಬಳ್ಳಾರಿ. ನನ್ನ ಹೆಸರು ವೀರಭದ್ರಪ್ಪ ಅಂತ. ನಾವು ಇಲ್ಲೇ ಇರೋದು. ಸುಮಾರು ವರ್ಷಗಳಿಂದ ಇಲ್ಲಿ ಬರೇ ರಿಸರ್ಚ್ ಮಾಡೋದು ಬಹಳ ತೊಂದರೆ ಆಗ್ತಾ ಇದೆ. ದಿನಕ್ಕೆ ಸಾವಿರಾರು ಜನ ಬಂದು ಇಲ್ಲಿ ಯೂರಿನ್ ಪಾಸ್ ಮಾಡ್ತಾರೆ. ಯಾರು ಏನು ಹೇಳಕ್ ಹೋದ್ರೆ ಅವ್ರು ಜಗಳಕ್ಕೆ ಬರ್ತಾರೆ. ಏನು ಮಾಡಕ್ಕಾಗ್ತದೆ? ಕಂಪ್ಲೇಂಟ್ ಮಾಡಿದ್ರೆ ಯಾರು ಕಿವಾಕ್ಯಂತ ಇಲ್ಲ. ಇಲ್ಲಿ 2 ಟ್ರಾನ್ಸ್ಫಾರ್ಮರ್ ಒಂದಿತ್ತು, 2 ಮಾಡಿದ್ರು. ಇದನ್ನು ಮಾಡೋತ್ನಾಗ ಬೇಡ ಅಂತ ಹೇಳಿದ್ರು, ಹಂಗೆ ಮಾಡಿದ್ರು. ಇಲ್ಲಿ ಇದು ಬ್ಲಾಸ್ಟ್ ಆಯ್ತಂದ್ರೆ ನಾವು ಕಿಡಿಗಳು ಬಂದು ನಮ್ಮ ಮನೆ ಒಳಗೆ ಬರ್ತಿದ್ದಾವೆ. ಬ್ಲಾಸ್ಟ್ ಆಯ್ತಂದ್ರೆ ಅಷ್ಟು ಚಿಕ್ಕ ಮಕ್ಕಳು ಇರ್ತಾರ, ಬಹಳ ತೊಂದರೆ ಇದೆ ಇಲ್ಲಿ. ಯಾರು ಕಿವಾಕ್ಯಂತ ಆದಷ್ಟು ಬೇಗ ಇದನ್ನ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ರಿ ಅಂತಂದು ನಮ್ಮ ಮನವಿ. ಮಲ್ಲಿಕಾರ್ಜುನ ಅಂತ. ಟೋಟಲ್ ಸರ್ ನೀಲಕಂಠೇಶ್ವರ ಗುಡಿ ಹಿಂದೆಲಿಂದ ಹಿಡಿದು ಇಲ್ಲೇವರೆಗೂ ಬರೇ ರಿಸರ್ಚ್ ಮಾಡ್ತಾರೆ. ಆ ಶಾಪ್ನು ರಿಸರ್ಚ್ ಮಾಡ್ತಿದ್ರು. ಆ ಶಾಪ್ ಮತ್ತೆ ಕೇಳಿ ಏನಾನೋ ಮಾಡಿ ರಿಸರ್ಚ್ ತಪ್ಪುತ್ತಾ ಅಂತ ಹೇಳಿ ಶಾಪ್ ಇದು ಮಾಡ್ತಾರೆ. ಓಪನ್ ಆದ್ಮೇಲೆ ವಾಟರ್ ಫಿಲ್ಟರ್ ಬಂತು. ಅದು ಬಂದು ಸ್ವಲ್ಪ ಕಮ್ಮಿ ಆಯ್ತು. ಯಾವಾಗ ಅಂಗನವಾಡಿ ಒಂದು ಬಂತು. ಅಂಗನವಾಡಿ ಬಂದಾಗ ಇನ್ನೂ ಸ್ವಲ್ಪ ಕಡಿಮೆ ಆಯ್ತು. ಆಕ್ಚುಲಿ ಅಂಗನವಾಡಿನ ಇಲ್ಲೇವರೆಗೂ ಮಾಡ್ರಿ ಅಂತ ಹೇಳಿದ್ವಿ. ಟಿಸಿವರೆಗೂ ರಿಸರ್ಚ್ ಹೋಗೋದು ತಪ್ಪತಿ. ಈ ಸ್ಟೆಪ್ಸ್ ಇದ್ದಿಲ್ಲ ಸರ್. ಇದು ಈಗ ರೀಸೆಂಟ್ ಆಗಿ ಸ್ಟೆಪ್ಸ್ ಮಾಡಿದ್ರು. ಇದು ಬೇಡ, ನಮ್ಗೆ ಇಲ್ಲಿವರೆಗೆ ಅಂಗನವಾಡಿ ಬಂದ್ರೆ ಯಾರು ಹೋಗಲ್ಲ ರಿಸರ್ಚ್ಗೆ. ಟೋಟಲ್ ಕ್ಲೋಸ್ ಆಗ್ಬಿಡುತ್ತೆ. ಇಲ್ಲಿ ಒಂದು ಬೇಕಾದ್ರೆ ಕಂಪೌಂಡ್ ಆದ್ರೆ ಕ್ಲಿಯರ್ ಆಗುತ್ತೆ ಅಂತ ಯಾವ್ದು ಮಾಡಿಲ್ಲ. ಮಾಡ್ತೀವಿ ಅಂತ ಹೇಳಿದ್ರು, ಯಾವ್ದು ಮಾಡಿಲ್ಲ. ಈ ಟಿಸಿ ಇದು ನೋಡ್ರಿ, ಈ ಟಿಸಿ ಕೆಳಗಿಂದಾನೆ ಹೋಗ್ತಾರೆ. ದಾರಿ ಬೇಸ್ಟ್ ಹೋಗ್ತಾ ಸ್ವಲ್ಪ ಹಿಂಗ ತಲೆ ಬಗ್ಸ್ಲಿಲ್ಲ ಅಂತಂದ್ರೆ ಸೀದಾ ತಲೆಗೆ ಶಾರ್ಟ್ ಅಲ್ಲೇ ಸ್ಪಾಟ್ ಇದಾಗುತ್ತೆ. ಇಷ್ಟಿದ್ರು ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ಆಮೇಲೆ ಇಲ್ಲೇ ರಿಸರ್ಚ್ ಇದೆ ಗೌರ್ಮೆಂಟ್, ಯಾರು ಹೋಗಲ್ಲ ಅಲ್ಲಿಗೆ. ಎಲ್ಲರೂ ಇಲ್ಲೇ. ಇನ್ನು ಇದಕ್ಕಿನ್ನ ಸರ್ ಇನ್ನು ಅಲ್ಲಿನೂ ಹೋಯ್ತಿದ್ದಾರೆ ಗೋಡೆಗೆ. ಆಮೇಲೆ ಈ ಕಂಪೌಂಡ್ಗೆ ಈ ಅಂಗನವಾಡಿ ಕಂಪೌಂಡ್ ಇದೆ, ಸ್ಕೂಲ್ ಇದೆ ಅಲ್ಲ, ಈ ಅಂಗನವಾಡಿಗೆ ಅದು ರಿಸರ್ಚ್ ಹೇಳ್ತಾರ ನೈಟ್ ಟೈಮ್ ಅಲ್ಲೊಂದು ಸ್ವಲ್ಪ ಕಂಪೌಂಡ್ ಹಾಕಿದ್ವಿ. ಅದನ್ನೂ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದಾಗೆ ಹೇಳಿದ್ವಿ. ಆಯ್ತು ನೋಡೋಣ ಮಾಡ್ತೀವಿ. ನೀವು ಕಂಪೌಂಡ್ ಬೇಡ, ನಮ್ಮ ಹತ್ರ ಫಂಡ್ ಇಲ್ಲ ಅಂದ್ರೆ ಫಂಡ್ ಬೇಡ, ಲಾಸ್ಟ್ ಒಂದು ಕರೆ ಬಂಡೆ ಹಾಕ್ರಿ ಅಂತ ಹೇಳಿದ್ವಿ. ಒಂದಿಷ್ಟ ಕರೆ ಬಂಡೆ ಹಾಕಿದ್ರೆ ಅಟ್ಲೀಸ್ಟ್ ಹೊರಗನ ಇದಾಗಿದೆ. ಹಿಂಗಿದೆ ಸರ್. ಹಂಗೆ ಬಂದು ಒಯ್ತಾರ. ಏನ್ ಮಾಡ್ಬೇಕು, ನಾವ್ ಎಷ್ಟೇ ಕೇಳಲ್ಲ ಅವರು. ಇಲ್ಲೇ ಪಕ್ಕಿಗೆ ಇದೆ ಲೆಟರ್ ಕಟ್ಸಿದಾರೆ ಗೌರ್ಮೆಂಟ್ನವರು. ಅದ್ರಲ್ಲಿ 10 ರೂಪಾಯಿ ಕೊಟ್ಟು ಹೋಗಕ್ಕೇನು ಅವ್ರಿಗೆ? 5 ರೂಪಾಯಿ 2 ರೂಪಾಯಿ ಹೋಗಕ್ಕೇನೆ. ಎಲ್ಲ ಎಷ್ಟು ಜನ ಗಂಡಸರು ಹೆಂಗಸರು ಎಲ್ಲಾರು ಇಲ್ಲೇ ಬರ್ತಿರ್ತಾರೆ ನಮ್ಮ ಮನೆ ಎದುರಿಗೆ. ನಾವ್ ಏನ್ ಮಾಡಕ್ ಆಗ್ತದೆ? ನಾವೆಲ್ಲ ಕುಂದಿರ್ಬೇಕು, ಮನೆ ಬಿಟ್ಟು ಮನೆಗೆ ಕುಂದಿರ್ಬೇಕಲ್ಲ ನಾವು ಎಷ್ಟೊತ್ತಿದ್ರು. ಈಗ ಅಂದ್ರೆ ಏನ್ ಹೇಳ್ತಾರೆ ಅವರು? ಅದೆಲ್ಲ ತೆಗೆಸಿ ಕ್ಲೀನ್ ಮಾಡಿಸಿ ಅಲ್ಲಿ ಒಂದು ಗೋಡೆ ಕಟ್ಟಿಸ್ಬಿಡ್ರಿ.
ಮೊದಲು ಗೋಡೆ ಇತ್ತು. ಯಾರು ಇದು ಬರಲ್ಲ ಅವಾಗ. ಮೊದಲು ಎಲ್ಲ ಮಾತಾಡಿದ ಇಲ್ಲಿ ಎಷ್ಟು ವರ್ಷ ಆಯ್ತು ನೀವು ಇರಕ್ಕೆ ಇಲ್ಲಿ? ಬಾಳ 50 ವರ್ಷ ಆಯ್ತು, 50-60 ವರ್ಷ ಆಯ್ತು. ಮುಂಚೆ 12 ಅಡಿ ಗೋಡೆ ಇತ್ತು. ಬರೇ ಒಂದೇ ಟ್ರಾನ್ಸ್ಫಾರ್ಮರ್ ಇತ್ತು, ಆಮೇಲೆ ಈ ಟ್ರಾನ್ಸ್ಫಾರ್ಮರ್ ಬಂತು. ಇದು ಬಂದಾಗಿಂದ ಇನ್ನ ಅಧ್ವಾನ ಆಗ್ಬಿಟ್ಟಲ್ಲ. ಇದು ಫುಲ್ ಗೋಡೆ ಇತ್ತು, ಮಾರ್ಕೆಟ್ ಬಾಗಿಲು ಇಲ್ಲಿ ಇತ್ತು. ಅವಾಗ ಏನ್ ಅಷ್ಟು ಇದಾಗ್ತಿದ್ದಿಲ್ಲ. ಅವಾಗ ಮಾರ್ಕೆಟಿನ ಕಸ ಬೀಳತಿತ್ತು, ಇವಾಗ ಮಾರ್ಕೆಟಿನ ಕಸ ಇಲ್ಲ, ಇದ್ರ ಜಾಸ್ತಿ ಆಗೈತೆ. ಹೆಣ್ಮಕ್ಳು ಕುಂದ್ರಂಗಿಲ್ಲ ಮನ್ಯಾಗ, ಆ ಪರಿಸ್ಥಿತಿ ಆಗ್ಬಿಟ್ಟತ್ ನಮ್ಗೆ. ಒಬ್ರು ಕಿವಕ್ಕೆ ಅಂತ ಮಾರ್ಕೆಟ್ಗೆ ಹಿಂಗ ಹೋಗೋರು ಎಲ್ಲರೂ ಇಲ್ಲೇ, ಎಲ್ಲಾರು ಪ್ರತಿಯೊಬ್ರು ಹೋಗೋರು ಬರೋರು ಎಲ್ಲ ಇಲ್ಲೇ. ಪಕ್ಕಿಗೆ ಐತಲ್ಲ ಹೋದ್ರ ಆಯ್ತು. ಹೆಣ್ಮಕ್ಳಿಗೂ ಮಾಡ್ಯಾರ, ಗಂಡ್ಮಕ್ಳಿಗೂ ಮಾಡ್ಯಾರ. ಎಲ್ಲಾ ಆಫೀಸರ್ಗಳು ಬಂದ್ ನೋಡ್ಕೊಂಡು ಹೋಗ್ಯಾರ, ಆದ್ರೆ ಏನು ಮಾಡ್ತಾ ಇಲ್ಲ. ಯಾರೇ ಏನ್ ಮಾಡ್ಯಾರ, ಇದೆಲ್ಲ ಮಣ್ಣ ಅದೆಲ್ಲ ಸ್ವಲ್ಪ ಇದೆಲ್ಲ ಕಟ್ಟಿಸಿದ್ರು, ಅದೆಲ್ಲ ಕ್ಲೀನ್ ಮಾಡಿಸಿ ಅದೆಲ್ಲ ನೀಟ್ ಮಾಡಕ್ ಬರಲ್ಲ ಮುನ್ಸಿಪಾಲ್ಟರಿಗೆ. ಮಾಡ್ಬೇಕು ಅದನ್ನೆಲ್ಲ. ಅಲ್ಲ ಮತ್ತೆ ಮೇಲೆ ಅದು ಈಗ ಅವ್ರಿಗೆ ಇದು ಕಟ್ತೀರಿ, ನೀವು ಟ್ಯಾಕ್ಸಿ ಕಟ್ತೀರಿ, ಎಲ್ಲ ಮಾಡ್ತೀವಿ. ಎಲ್ಲ ಬರ್ತದೆ. ಮತ್ತೆ ಇಷ್ಟಿದ್ರಿಗಿನ ಪುರಸಭೆ ಏನ್ ಇವರು ಮಹಾನಗರ ಪಾಲಿಕೆ ಏನ್ ಮಾಡ್ತಾರೆ ಅವರು? ಹೇಳಿದ್ರೆ ಏನಂತಾರೆ ನಿಮ್ಗೆ? ಏನು ರೆಸ್ಪಾನ್ಸೇ ಇಲ್ಲ. ರೆಸ್ಪಾನ್ಸ್ ಇಲ್ಲ ಅಸಲ್. ಇಲ್ಲಿನ ಕಾಲೇನು ಬೆಳೆಯೋದಿಲ್ಲ ಅಸಲ್. ಎಷ್ಟು ದಿವಸ ಆಯ್ತು ಮೊನ್ನೆ ಎತ್ತಾರೆ ನಾವು ಇದು ಕಟ್ಟೆ ತೆಗ್ಸಿದ್ರೆ ಕಟ್ಟೆ ತೆಗ್ಸಿರಿ. ಇಲ್ಲಿ ಮದ್ದಿಂದ ಬಂಡೆ ಐತೆ, ಮದ್ದಿಂದ ಇದು ನಾವು ಹಾಕಿ. ಇಲ್ಲಿ ವಾರ್ಡ್ ಮೆಂಬರ್ ಯಾರಿದಾರ? ವಾರ್ಡ್ ಮೆಂಬರ್ ಕೌನ್ಸಿಲರ್ ತಿಲಕ್ ಅಂತ ಇದಾರ. ಅವ್ರಿಗೆ ಗಮನಕ್ಕೆ ತಂದಿರಿ? ಅವ್ರಿಗೇನು ಹೇಳಿರಿ? ಅಲ್ಲ ಅವ್ರಿಗೇನು ಅವರು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ. ಇದು ಎಷ್ಟು ವರ್ಷದಿಂದ ಇದೆ ಇಲ್ಲಿ? ಸುಮಾರು ಒಂದು 10-15 ವರ್ಷದಿಂದ ಆಗಿದೆ ಸರ್. ಈ ಮಾರ್ಕೆಟ್ ಕಟ್ಟಿದಾಗ ಇಲ್ಲೊಂದು ಗೋಡೆ ಇತ್ತು ಸರ್. ಇಲ್ಲಿ ಆ ಗೋಡೆ ಈ ಸ್ಕೂಲ್ ಕಟ್ಟಾಗಿ ಟ್ರಾನ್ಸ್ಫರ್ ವಿಕ್ರಿ ಅಂತ ಸಲ ಗೋಡೆ ಹೊಡೆಬಾರ್ದು. ಅವಾಗ್ಲಿದ್ದ ಇಲ್ಲಿ ಫುಲ್ಲು ಕಾರ್ಯಕ್ಟ್ ಮಾಡೋದು. ಆ ಟ್ರಾನ್ಸ್ಫರ್ ವೈರ್ ಇರ್ತದೆ ಸರ್, ಅವ ಇಟ್ಕೊಂಡು ಒಳಗೆ ಹೋಗ್ತಾರ, ಹಂಗೆ ಹೋರಾಡ್ತಾರ. ಇಲ್ಲೆಲ್ಲ ಹೆಣ್ಮಕ್ಳು ಮಾರ್ಕೆಟಿಗೆ ಹೋಗಕ್ ಬರಕ ಆಗಲ್ಲ. ಹೆಣ್ಮಕ್ಳಿಗೆ ಅಡ್ಡಾಡ್ತಿದ್ರೆ ಅಲ್ಲೇ ಹೋಯ್ತಾರ. ಈ ಸ್ಕೂಲ್ ಗೋಡಿಗೆ ಹೋಯ್ತಾರ, ಅಂಗನವಾಡಿ ಸ್ಕೂಲ್ ಗೋಡಿಗೆ ಹೋಯ್ತಾರ, ನೆಟ್ಟಿಂಗ್ ಮಾಡ್ತಾರ, ಎಲ್ಲ ಗಲೀಜರು ಇಲ್ಲ ಮಾಡ್ತಾರ. ಏನೇನು ನಾವ್ ಹೇಳಿದ್ರೆ ನಮಗೆ ಜೋರ್ ಮಾಡ್ತಾರ. ಇದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಹೇಳಿ ಅವರಿಗೆ ಮತ್ತೆ ಮಹಾನಗರ ಪಾಲಿಕೆ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರು ಏನು ಆಕ್ಷನ್ ತಗೋತಿಲ್ಲ ಇದ್ರ ಬಗ್ಗೆ. ನೀವು ಏನಾದ್ರು ಸ್ವಲ್ಪ ಎರಡು ಮೂಲಿ ಹಾಕಿ ಒಂದು ಬೆಂಚ್ ಹಾಕಿ ಏನಾದ್ರು ಒಂದು ಇರುತ್ತಿಲ್ಲ. ಇದರಿಂದ ಇದು ಏನ್ ಪ್ರಾಬ್ಲಮ್ ಏನಾಯ್ತು ಇಲ್ಲಿ? ಇದರಿಂದ ಏನು ಸರ್, ಇದು ಯಾವಾಗ ಸ್ಪಾರ್ಕ್ ಆಗ್ತದೆ. ಆ ವೈರ್ ಬೆಂಕಿ ಓವರ್ಲೋಡ್ ಆದಾಗ ಬೆಂಕಿ ಹಚ್ಕೊಳ್ಳೋದು, ಡಮ್ ಅನ್ನೋದು, ಹಿಂಗೆ ಅಡ್ಡಾಡ್ತಿರ್ತಾರ. ಹಿಂಗೆ ಹೋಗ್ತಾರ, ಅದೇನು ಆಗ್ತದೆ, ಯಾರಿಗೆ ಜೀವ ಹಾನಿ ಆಗ್ತಂದ್ರೆ ಯಾರು ಜವಾಬ್ದಾರಿ ಸರ್ ಅದು? ಅದ್ರ ಬಗ್ಗೆ ಇದನ್ನೆಲ್ಲ ಸ್ಥಳಾಂತರಿಸಿ ಏನಾನ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕು ಸರ್. ಇದು ಬಹಳ ತೊಂದರೆ ಐತೆ ಸರ್ ಸಾರ್ವಜನಿಕರಿಗೆ. ಇನ್ನೂ ಒಂದು ಹೆಣ್ಮಕ್ಳು ಮಾರ್ಕೆಟಿಗೆ ಹೋಗಂಗಿಲ್ಲ ಸರ್. ಅವ್ರು ಹೆಣ್ಮಕ್ಳು ಅಡ್ಡಾಡ್ತಾರ ಅಂತೇಳಿ ಗೇಟ್ ಮಾಡಾರ, ಬಟ್ ಹೋಗಿಲ್ಲ. ಯಾಕಂದ್ರೆ ಎಲ್ಲ ಅದೇ ಮೆಟ್ಟಿಗೆ ಆ ಸ್ಕೂಲ್ ಗೋಡಿಗೆ ಎಲ್ಲ ಅಲ್ಲೇ ಹುಚ್ಚ ಹೋಯ್ತಾರೆ, ಅಲ್ಲೇ ಬಾತ್ರೂಮ್ ಮಾಡ್ತಾರ. ಎಲ್ಲ ಏನ್ ನಾವೇನಾದ್ರು ಹಂಗ್ ಮಾಡಬಾರ್ದು ಅಂತ ಹೇಳಿದ್ರೆ ನಮ್ಗೆ ಜೋರ್ ಮಾಡಿ ಭಯಕ್ ಬರ್ತಾರ. ಇದನ್ನ ಅವ್ರಿಗೆ ಹೇಳಿ 2-3 ಸಲ ನನ್ನ ಹತ್ರ ಜಗಳ ಕೂಡ ಆಡಿದ್ದಾರೆ. ಅದಕ್ಕೆ ಯಾವ ತಲೆ ಕೆಡ್ಸ್ಕೊಳಕ್ ಆಗಿಲ್ಲ. ಇದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿವಿ ಎಲ್ಲರಿಗೆ. ಯಾರು ಇದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ. ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಒಳ್ಳೇದು.